ಈಗ ಯಾವುದೇ ರೀತಿಯ ಬದಲಾವಣೆ ಆಗಬೇಕು ಅಂತ ಹೇಳಿದ್ರೆ ರಾಜಕೀಯ ಶಕ್ತಿ ಬೇಕು ಸರ್, ರಾಜಕೀಯ ಶಕ್ತಿ. ಬಟ್ ಲಿಂಗಾಯತ ಸಮುದಾಯದ ರಾಜಕಾರಣಿಗಳು ಯಾಕೆ ಪ್ರಶ್ನೆ ಎತ್ತಾ ಇಲ್ಲ, ಧ್ವನಿ ಎತ್ತಾ ಇಲ್ಲ? ನೀವೇನು ಹೇಳಿದ್ರಲ್ಲ, ಈ ಮಠಗಳ ವಿಭಾಗ ಏನಾಗಿದೆ, ಈ ರಾಜಕಾರಣಿಗಳು ಅದೇ ವಿಭಾಗ ಆಗಿದೆ. ಗೊತ್ತಾಯ್ತಾ? ನೇರವಾಗಿ ಹೇಳಿ ಬಯಸ್ತೀರಿ. ಇವಾಗ ಈ ವೀರಶೈವ ಮಹಾಸಭೆ ಅನ್ನೋರದು ಏನು ಸಂಘಟನೆ ಆಯಿತು, ಇದು ಆಗೋ ಕಾಲಕ್ಕೆ ಪಂಚಾಚಾರ್ಯರು ಪ್ರಬಲವಾಗಿದ್ದರು. ವೀರಶೈವ ಧರ್ಮೇ ಅವ್ರ ಧರ್ಮ ಅಂತ ತಿಳ್ಕೊಂಡಿದ್ರು, ಎಲ್ಲರೂ ತಿಳ್ಕೊಂಡಿದ್ರು. ನಾನು ತಿಳ್ಕೊಂಡಿದ್ದೆ, ನಿಮ್ಗೆ ಹೇಳಿಬಿಡ್ತೇನೆ. ನಮಗೆಲ್ಲರೂ ನಮ್ಮ ತಂದೆಯೂ ತಿಳ್ಕೊಂಡಿದ್ರು. ಆದರೆ ಈ ವಚನಗಳ ಆವಿಷ್ಕಾರ, ಪ್ರಚಾರ, ಪ್ರಸಾರ, ಅರ್ಥೈಸುವಿಕೆ ಗೊತ್ತಾದ ಮೇಲೆ ನಮ್ಗೆ ಆಗಿದ್ದೇನು ಅಂದರೆ, ಇವರು ನೀವು ಕರೆಕ್ಟ್ ಶಬ್ದ ಪಡ್ರಿ, ನನ್ನ ಶಬ್ದ ಅಲ್ಲ, ನಿಮ್ಮ ಶಬ್ದ. ವೀರಶೈವರು ಲಿಂಗಾಯತ ಹೈಜಾಕ್ ಮಾಡಿದ ಶಬ್ದ ನಿಮ್ಮದು. ಓಕೆ, ನಾನು ಎಂದೂ ಹೇಳಿಲ್ಲ ಆ ಶಬ್ದ, ಆಯ್ತಾ? ನಿಮಗೆ ಉತ್ತರ ಕೊಟ್ಟೆ ಅಲ್ಲ, ಅದನ್ನು ಅಲ್ಲ, ಇದೇ ಉದ್ದೇಶ. ಅದು ಎರಡು ಡೋವಲ್ ಪರ್ಪಸ್ ಇದೆ, ಹೇಳ್ತೀನಿ. ಸೊ ಹೈಜಾಕ್ ಮಾಡಿದೆವ್ರು ಸತ್ಯ ಅಂತ ಗೊತ್ತಾದಮೇಲೆ ಲಿಂಗಾಯತರ ಹೋರಾಟಗಳು ಪ್ರಬಲವಾದವು. ಯಾವುದೇ ಪ್ರಬಲವಾದರೂ 1891ರಿಂದ 1942-43ರಲ್ಲಿ, ಈಗ 2017ರಲ್ಲಿ 135 ವರ್ಷಗಳ ಇತಿಹಾಸ ಇದೆ ಇದಕ್ಕೆ. ಇದು ಮೊದಲೇ ಸಲ ಅಲ್ಲ. ಈ ಯಡಿಯೂರಪ್ಪನವರು, ಪಂಚಪೀಠಗಳು, ವೀರಶೈವ ಮಹಾಸಭೆಯವರು ಇದಕ್ಕೆ ಉತ್ತರ ಕೊಡಬೇಕು. ಇದು ಕೇವಲ 2017ರಲ್ಲಿ ಆಯಿತಾ? ಇಲ್ಲ, 1891ರಲ್ಲಿ ಆಗಿದೆ. ಅದಕ್ಕೆ ಗೌರ್ಮೆಂಟ್ ಆಫ್ ಮೈಸೂರು ರಾಜರು ಆರ್ಡರ್ ಕೊಟ್ಟಿದ್ದಾರೆ 91 ಜನವರಿಯಲ್ಲಿ. ಆರ್ಡರ್ ಕಾಪಿ ನಾವು ಕೊಡ್ತೇನೆ ನಿಮಗೆ, ಇದಕ್ಕೆ ಕೊಡ್ತಾ ಇದ್ದೇವೆ ಮೆಮೊರಾಂಡಮ್ದಲ್ಲಿ. ಅದಾಗಿತ್ತು. ಹಾಗಿದ್ರೆ ಅವಾಗ ಯಾರು ಧರ್ಮ ಹೊಡೆದ್ರೆ ಉತ್ತರ ಕೊಡಬೇಕಲ್ಲ, ಸುಮ್ಮನೆ ಬಾಯಿ ಮೇಲೆ ಮಾತಾಡ್ರೆ ಅಲ್ಲ, ಅದು ಉತ್ತರ ಕೊಡಬೇಕು. ವೀರಶೈವ ಮಹಾಸಭೆಯವರು ಕೊಡಬೇಕು ಉತ್ತರ. ನಾನು ಅವ್ರು ಉತ್ತರ ಕೊಡ್ತೇನೆ, ದಾಖಲೆ ಕೊಡ್ತೇನೆ, ಅವರ ಉತ್ತರ ನೋಡ್ಕೊಳ್ಳಿ. ಓಕೆ, ಮೂರದ್ದು 1891 ದಾಖಲೆ ಕೊಡ್ತೇನೆ, 1942 ದಾಖಲೆ ಕೊಡ್ತೇನೆ, ಈಗಿನ ದಾಖಲೆ ಎಲ್ಲ ಕೂಡಿಸಿದ್ದೀವಿ. ಓಕೆ, ನಾವು ಕೊಡ್ತೀವಿ ಉತ್ತರ ಅವ್ರಿಗೆ. ಆದ್ದರಿಂದ ಧರ್ಮ ಹೊಡೆದ್ರು ಅಂತ ಮಾತಾಡೋರು ರಾಜಕೀಯ ಮಾಡ್ತಾ ಇದ್ದಾರೆ. ಅವ್ರ ಕೈಲಿ ಮಠಗಳು, ಪಂಚಪೀಠಗಳು, ವೀರಶೈವ ಮಹಾಸಭೆ ಸೇರಿಕೊಂಡಿದೆ. ಅದು ಒಂದು ಪಕ್ಷಕ್ಕೆ ಸೀಮಿತ ಆಗಿದೆ.